ಮದುವೆ ಮನೆಗಳಲ್ಲಿ ಮಾಡೋ ಹಾಗೆ ರುಚಿ ರುಚಿಯಾಗಿರುವಂಥ ಬೀನ್ಸ್ ಪಲ್ಯ ಮಾಡುವಂಥ ವಿಧಾನ. ಮೊದಲಿಗೊಂದು ಬಾಣಲಿನ ಕಾಯಿಸಿ ಅದಕ್ಕೆ 5ರಿಂದ 6 ಬ್ಯಾಡಗಿ ಮೆಣಸಿನಕಾಯಿ, 2 ಚಮಚ ಆಗುವಷ್ಟು ಧನಿಯಾ ಕಾಳು, 1/4 ಚಮಚ ಜೀರಿಗೆ, 1/4 ಚಮಚ ಸಾಸಿವೆ ಹಾಗೆಯೇ ಸ್ವಲ್ಪ ಮೆಂತೆ ಕಾಳನ್ನು ಸೇರಿಸಿ ಮಧ್ಯಮ ಊರಿನಲ್ಲಿ ಹುರ್ಕೊಳ್ಬೇಕು. ಹುರ್ಕೊಂಡಿರುವಂಥ ಮಸಾಲೆ ಐಟಮ್ಸನ್ನು ಒಂದು ಮಿಕ್ಸಿ ಜಾರಿಗೆ ಸೇರಿಸಿ ಅದಕ್ಕೊಂದು ಸಣ್ಣ ಪೀಸ್ ಆಗುವಷ್ಟು ಹುಣಸೆ ಹಣ್ಣು, ಬೆಲ್ಲ, ಅರಿಶಿನ ಪುಡಿ ಸೇರಿಸಿ ನೈಸಾಗಿ ಪುಡಿ ಮಾಡಿಕೊಂಡು ನಂತರ ಅದಕ್ಕೆ ಅರ್ಧ ತುರಿದಿರುವಂಥ ತೆಂಗಿನಕಾಯಿ ಸೇರಿಸಿ ತರ್ತರಿಯಾಗಿ ಮತ್ತೆ ಪುಡಿ ಮಾಡ್ಕೊಳ್ಬೇಕು. ನಂತರ ಒಂದು ಬಾಣಲಿನ ಕಾಯಿಸಿ ಅದಕ್ಕೆ 3ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಅದಕ್ಕೊಂದು ಸ್ವಲ್ಪ ಸಾಸಿವೆ, ಉದ್ದಿನಬೇಳೆ, ಒಣಮೆಣಸಿನಕಾಯಿ, ಕರಿಬೇವಿನ ಎಲೆ, ಹಿಂಗನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಅರ್ಧ ಕೆಜಿ ಆಗುವಷ್ಟು ಸಣ್ಣಗೆ ಹೆಚ್ಕೊಂಡಿರುವಂಥ ಬೀನ್ಸನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನೀರನ್ನು ಸೇರಿಸಿ ಬೀನ್ಸನ್ನು ಮುಚ್ಚಿ ಬೇಯಿಸ್ಕೊಳ್ಬೇಕು. ಬೀನ್ಸ್ ಬೆಂದಾದ ನಂತರ ಆಲ್ರೆಡಿ ಪುಡಿ ಮಾಡಿ ಇಟ್ಕೊಂಡಿರುವಂಥ ಮಸಾಲೆ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿ 10 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಮತ್ತೆ ಬೇಯಿಸ್ಕೊಂಡ್ರೆ ರುಚಿಯಾಗಿರುವಂಥ ಮದುವೆ ಮನೆ ಸ್ಟೈಲ್ ಬೀನ್ಸ್ ಸುಕ್ಕ ರೆಡಿ ಆಗುತ್ತೆ.